ನಮಸ್ಕಾರ ವೀಕ್ಷಕರೇ, ಶಿವಚಕ್ರವರ್ತಿ ಚಾನೆಲ್ಗೆ ಸ್ವಾಗತ. ಹುಣಸಗಿ ಪಟ್ಟಣದ ಮಾಂತಸ್ವಾಮಿ ವೃತ್ತದಿಂದ ಹಿರಿಯಾಳದವರೆಗೆ ಪಿಡಬ್ಲ್ಯೂ ರಸ್ತೆ ಅಗಲೀಕರಣ ಕಾಮಗಾರಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ರಸ್ತೆ ಬದಿಯಲ್ಲಿದ್ದ ಅತಿಕ್ರಮಣ ಶೆಡ್ಗಳನ್ನು ತೆರವುಗೊಳಿಸಲಾಯಿತು. ಪಟ್ಟಣ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅರುಣ್ ಕುಮಾರ್ ಚವ್ಹಾಣ್ ಅವರ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ರಸ್ತೆ ಅಗಲೀಕರಣಕ್ಕೆ ಅಡ್ಡಿಯಾಗಿದ್ದ ಅಂಗಡಿ ಹಾಗೂ ಶೆಡ್ಗಳನ್ನು ತೆರವುಗೊಳಿಸುವ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಾದ ನಿಂಗಾರೆಡ್ಡಿ, ಬೀರಪ್ಪ, ಎಸ್ಡಿಎ ಮಹಾಂತೇಶ್ ಕುಮಾರ್, ಸೂಪರ್ವೈಸರ್ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು. ರಸ್ತೆ ಅಗಲೀಕರಣದ ಮೂಲಕ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಈ ಸರ್ಕಲ್ ಸರ್, ಇವತ್ತು ಹುಣಸಗಿ ಪಟ್ಟಣದಲ್ಲಿರುವ ಹಿರಿಯಾಳದಿಂದ ಮಾಂತಸ್ವಾಮಿ ವೃತ್ತದವರೆಗೂ ಈ ಅತಿಕ್ರಮಣವಾಗಿರುವ ಶೆಡ್ಗಳನ್ನು ತೆರವುಗೊಳಿಸ್ತಾ ಇದ್ದೀನಿ. ಏನು ಸಮಸ್ಯೆ ಇದೆ ಸರ್? ಏನು ರಸ್ತೆ ಏನಾದರೂ ಅಗಲೀಕರಣ ಆಗ್ತಾ ಇರೋದ್ರಿಂದ ಆ್ಯಕ್ಚುಲಿ ರಸ್ತೆ ಬದಿಯಲ್ಲಿ ಅಧಿಕರಣವಾಗಿ ಕಟ್ಟಿರುವ ಕಟ್ಟಡಗಳು ಅತಿಕ್ರಮಣವಾಗಿ ಸೈಡ್ಗಳು ನಿರ್ಮಾಣವಾಗಿರೋದು, ಅದರಿಂದ ಸಾರ್ವಜನಿಕ ತುಂಬ ತೊಂದರೆ ಉಂಟಾಗಿರೋದ್ರಿಂದ ಅದಕ್ಕೆ ಇದು ತೆರವುಗೊಳಿಸಲಾಗಿದೆ. ಸರ್, ಇದೇ ರಸ್ತೆ ಎಲ್ಲಿಂದ ಎಲ್ಲಿವರೆಗೂ ಏನು ಅಗಲೀಕರಣ ಆಗ್ತಾ ಇದೆ ಸರ್? ಹಿರಿಯಾಳದಿಂದ ಮಾಂತಸ್ವಾಮಿ ಸರ್ಕಲ್ ಈ ಸೆಂಟರ್ ರೋಡ್ಲಿಂದ ಎಷ್ಟು ಫುಟ್ ಆಗ್ತದೆ ಸರ್? ಎರಡು ಭಾಗದಲ್ಲಿ 50 ಫೀಟ್ವರೆಗೆ ಇದು ಮಾಡ್ತಾರೆ, ತೆರವುಗೊಳಿಸ್ತಾರೆ. ಇಲ್ಲ ಸರ್, ಒಂದು ಈ ಸೆಂಟ್ರಲ್ಲಿಂದ ಸೆಂಟ್ರಲ್ ಪ್ಲೇಸ್ ಸೆಂಟ್ರ್ ಆ ಕಡೆ 50 ಮೀಟ್ರ್, ಈ ಕಡೆ 50 ಮೀಟ್ರ್. ಈಗ ಇಲ್ಲಿ ಮಾಂತಸ್ವಾಮಿ ಸರ್ಕಲ್ವರೆಗೂ ಆಗುತ್ತೆ ಸರ್ಕಲ್ ಮಾಡ್ತಾರೆ. ಇವ್ರಿಗೆ ಏನಾದರೂ ಮುಂಚೆ ಇವರೆಲ್ಲರಿಗೆ ನೋಟಿಸ್ ಕೊಟ್ಟಿದ್ದೀರಾ ಸರ್? ಏನು ಹೇಳಿದ್ರು? ಈಗಾಗಲೇ ಅವರಿಗೆ 7 ದಿನ ಆಗಿದ ನಂತರ ಅವ್ರು ನಮಗೆ 20 ದಿನದ ಕಾಲಾವಕಾಶ ಕೇಳಿದ್ರು. ಆ 20 ದಿನದ ಕಾಲಾವಕಾಶ ಆಗಿದ ನಂತರ ನಾವು ಆಲ್ರೆಡಿ ತೆರವು ಮಾಡಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ. ಈಗ ಮುಂಚೆ ಏನಾದರೂ ಎಲ್ಲ ಅಂಗಡಿಗಳನ್ನು ತೆಗೆದ್ರು, ಇನ್ನೂ ಉಳಿದ್ರು ಎಷ್ಟು ಅಂಗಡಿ ಉಳಿದ ಸರ್? ಇನ್ನೂ ಉಳಿದ ತೆಗಿತಾ ಇದ್ದೀವಿ. ಇವತ್ತೇನು ಫೈನಲ್ಲ, ನಾಳೆ ಆಗುತ್ತೆ ಸರ್? ಒಂದು 2 ದಿನದಲ್ಲಿ ಟೋಟಲ್ ಎಲ್ಲ ಪೂರ ಮಾಡ್ತೀವಿ. ತಮ್ಮ ಹೆಸರು ಸರ್? ಮುಖ್ಯ ಅಧಿಕಾರಿ.